ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಡಿಯರ್ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ನಿಮ್ಮ ವಿಂಡೋಸ್ ಸ್ಟಾರ್ಟ್ ಮೆನು ವರ್ಕ್ ಆಗದೆ ಹೋದರೆ ಅದನ್ನ ಈಸಿಯಾಗಿ ಯಾವ ರೀತಿ ಫಿಕ್ಸ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಇದು ತುಂಬಾನೇ ಈಸಿ ಆಗಿದೆ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ನೀವು ವಿಸಿಟ್ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಅನ್ನ ಒತ್ತಿ. ಯಾಕಂದ್ರೆ ಡೈಲಿ ನಿಮಗೋಸ್ಕರ ನಾವು ಒಂದು ಟೆಕ್ನಿಕಲ್ ವಿಡಿಯೋಸ್ ಅನ್ನ ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ ಫ್ರೆಂಡ್ಸ್. ಸೊ ನೀವು ನಮಗೆ ಸಪೋರ್ಟ್ ಮಾಡಿದ್ರೆ ನಮಗೂ ಕೂಡ ಇನ್ಸ್ಪೈರ್ ಆಗಿ ನೆಕ್ಸ್ಟ್ ವಿಡಿಯೋಸ್ ಅನ್ನ ಇನ್ನೂ ಚೆನ್ನಾಗಿ ಮಾಡಬಹುದು ಅನ್ನೋ ಒಂದು ಆಸೆಯಿಂದ ಹೇಳ್ತಿದ್ದೀನಿ ಅಷ್ಟೇ ಫ್ರೆಂಡ್ಸ್. ವಿಂಡೋಸ್ ಸ್ಟಾರ್ಟ್ ಮೆನು ನಾಟ್ ವರ್ಕ್ ಆಗದೆ ಹೋದ್ರೆ ನೀವು ರನ್ ಕಮಾಂಡ್ ಅನ್ನ ನೀವು ರನ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಜಸ್ಟ್ ನೀವು ವಿಂಡೋಸ್ ಕೀ ಪ್ಲಸ್ ಆರ್ ಕೀ ಅನ್ನ ಪ್ರೆಸ್ ಮಾಡಿದ ತಕ್ಷಣನೇ ಒಂದು ರನ್ ಕಮಾಂಡ್ ಓಪನ್ ಆಗುತ್ತೆ ಫ್ರೆಂಡ್ಸ್. ಸೊ ಯೂಶುವಲಿ ನಾವು ರನ್ ಕಮಾಂಡ್ ಅನ್ನ ಈ ಸ್ಟಾರ್ಟ್ ಮುಖಾಂತರನು ಕೂಡ ನಾವು ಓಪನ್ ಮಾಡಬಹುದು. ಈ ಸ್ಟಾರ್ಟ್ ಬಟನ್ ಅಲ್ಲಿ ರೈಟ್ ಬಟನ್ ಕ್ಲಿಕ್ ಮಾಡಿಕೊಂಡು ಇಲ್ಲಿ ರನ್ ಅನ್ನೋ ಒಂದು ಆಪ್ಷನ್ಸ್ ಇದೆ. ಐ ಹೋಪ್ ಫ್ರೆಂಡ್ಸ್, ಯಾಕಂದ್ರೆ ಸ್ಟಾರ್ಟ್ ಮೆನು ಕೂಡ ಇದು ನಮ್ದು ವರ್ಕ್ ಆಗದೆ ಹೋದ್ರೆ ಜಸ್ಟ್ ನೀವೇನ್ ಮಾಡ್ಬೇಕಾಗುತ್ತೆ, ವಿಂಡೋಸ್ ಕೀ ಪ್ಲಸ್ ಆರ್ ಕೀ ಅನ್ನ ನಿಮ್ಮ ಕೀಬೋರ್ಡ್ ಅಲ್ಲಿ ಪ್ರೆಸ್ ಮಾಡಿ ಅದರಲ್ಲಿ ನೀವು ರನ್ ಕಮಾಂಡ್ ಅಲ್ಲಿ REGEDIT ಅಂತ ಟೈಪ್ ಮಾಡಿ ಓಕೆ ಮೇಲೆ ಕ್ಲಿಕ್ ಮಾಡಿ, ಎಸ್ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮ್ಮ ರಿಜಿಸ್ಟ್ರಿ ಎಡಿಟರ್ ನ ಒಂದು ಪ್ಯಾನಲ್ ಓಪನ್ ಆಗುತ್ತೆ ಫ್ರೆಂಡ್ಸ್. ಅದರಲ್ಲಿ HKEY ಲೋಕಲ್ ಮೆಷಿನ್ ಅನ್ನೋ ಒಂದು ಆಪ್ಷನ್ಸ್ ಇದೆ, ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದರಲ್ಲಿ ಇಲ್ಲಿ ಆರೋ ಮಾರ್ಕ್ ಕಾಣ್ತಾ ಇದೆ ಅಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ, ಅಥವಾ ಇಲ್ಲಿ HKEY ಲೋಕಲ್ ಮೆಷಿನ್ ಮೇಲೆ ಡಬಲ್ ಕ್ಲಿಕ್ ಮಾಡಿ, ಅದು ಎಕ್ಸ್ಪೆಂಡ್ ಆಗುತ್ತೆ. ಅದರಲ್ಲಿ ಸಿಸ್ಟಮ್ ಮೇಲೆ ಡಬಲ್ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಕರೆಂಟ್ ಕಂಟ್ರೋಲ್ ಸೆಟ್ ಅನ್ನೋ ಒಂದು ಆಪ್ಷನ್ಸ್ ಇದೆ, ಅದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿ. ಅದರಲ್ಲಿ ಸರ್ವಿಸಸ್ ಅನ್ನೋ ಒಂದು ಆಪ್ಷನ್ಸ್ ಇದೆ ಫ್ರೆಂಡ್ಸ್, ಅದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿ. ನೆಕ್ಸ್ಟ್ ನೀವು ಇದರಲ್ಲಿ WPN ಸರ್ವಿಸಸ್ ಅನ್ನೋ ಒಂದು ಆಪ್ಷನ್ಸ್ ಇದೆ ಫ್ರೆಂಡ್ಸ್. ಜಸ್ಟ್ ನೀವು ಕೀಬೋರ್ಡ್ ಅಲ್ಲಿ WPN ಅಂತ ಟೈಪ್ ಮಾಡಿ. WPN ಅಂತ ಟೈಪ್ ಮಾಡಿದ ತಕ್ಷಣ ಇಲ್ಲಿ WPN ಸರ್ವಿಸಸ್ ಅನ್ನೋ ಒಂದು ಆಪ್ಷನ್ಸ್ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣನೇ ಇಲ್ಲಿ ಸ್ಟಾರ್ಟ್ ಅನ್ನೋ ಒಂದು ಆಪ್ಷನ್ಸ್ ಇದೆ ಫ್ರೆಂಡ್ಸ್. ಅದ್ರ ಮೇಲೆ ರೈಟ್ ಬಟನ್ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ಮಾಡಿಫೈ ಅನ್ನೋ ಒಂದು ಆಪ್ಷನ್ಸ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ 1 ವ್ಯಾಲ್ಯೂಗೆ ಸೆಟ್ ಆಗಿದೆ ಫ್ರೆಂಡ್ಸ್. ಇದು 1 ವ್ಯಾಲ್ಯೂಗೆ ಸೆಟ್ ಆಗಿರೋದನ್ನ ನೀವೇನ್ ಮಾಡ್ತೀರಾ 0 to 4 ವರೆಗೂ ಕೂಡ ನೀವು ಸೆಟ್ ಮಾಡಬಹುದು ಫ್ರೆಂಡ್ಸ್. ಸಪೋಸ್ ಫಾರ್ ಎಕ್ಸಾಂಪಲ್ ಇವಾಗ ನಾನು 0 ಸೆಟ್ ಮಾಡಿ ಓಕೆ ಕೊಟ್ಟು ಜಸ್ಟ್ ನಿಮ್ಮ ಒಂದು PC ಅನ್ನ ನೀವು ರೀಸ್ಟಾರ್ಟ್ ಮಾಡಿದ್ರೆ ಫ್ರೆಂಡ್ಸ್, ಅಥವಾ ಡೈರೆಕ್ಟ್ ಆಗಿ ನಿಮ್ಮ CPU ಮುಖಾಂತರ ನೀವು ನಿಮ್ಮ PC ಅನ್ನ ಶಟ್ ಡೌನ್ ಮಾಡಿ ಮತ್ತೆ ರೀಸ್ಟಾರ್ಟ್ ಮಾಡಿದ್ರೆ ನಿಮ್ಮ ಒಂದು ಸ್ಟಾರ್ಟ್ ಮೆನು ವರ್ಕ್ ಆಗುತ್ತೆ ಫ್ರೆಂಡ್ಸ್. ಇಫ್ ಸ್ಟಿಲ್ ಅದು ವರ್ಕ್ ಆಗದೆ ಹೋದ್ರೆ ಮತ್ತೆ ಏನ್ ಮಾಡ್ಬೇಕಾಗುತ್ತೆ ಫ್ರೆಂಡ್ಸ್, ಇಲ್ಲಿ WPN ಸರ್ವಿಸಸ್ ಅಲ್ಲಿ ಬಂದು ಮತ್ತೆ ಇಲ್ಲಿ ಸ್ಟಾರ್ಟ್ ಗೆ ಬಂದು ಮಾಡಿಫೈಗೆ ಬನ್ನಿ. ಮಾಡಿಫೈಗೆ ಬಂದು ಸೊ 0 ಸೆಟ್ ಮಾಡಿರ್ತೀರಾ, 1 ಸೆಟ್ ಮಾಡ್ಕೊಳ್ಳಿ, ಓಕೆ ಕೊಡಿ, ಮತ್ತೆ ರೀಸ್ಟಾರ್ಟ್ ಮಾಡಿ. ಅದು ವರ್ಕ್ ಆಗದೆ ಹೋದ್ರೆ ಮತ್ತೆ WPN ಸರ್ವಿಸ್ ಗೆ ಬನ್ನಿ, ಮಾಡಿಫೈ ಬಂದು ಅದನ್ನ 2 ಗೆ ಸೆಟ್ ಮಾಡಿ, ಓಕೆ ಕೊಡಿ ಅಂಟಿಲ್ ಸೊ ಇದು ಸ್ಟಾರ್ಟ್ ಮೆನು ವರ್ಕ್ ಆಗೋವರೆಗೂ ಕೂಡ 0 to 4 ವರೆಗೂ ಕೂಡ ನಾವು ಸೆಟ್ ಮಾಡಬಹುದು. ಇದು 100% ಈ ಒಂದು 0 to 4 ವ್ಯಾಲ್ಯೂ ಒಳಗಡೆನೆ ನಿಮ್ಮ ಸ್ಟಾರ್ಟ್ ಮೆನು ವರ್ಕ್ ಆಗುತ್ತೆ ಫ್ರೆಂಡ್ಸ್. ಎಸ್ ಫ್ರೆಂಡ್ಸ್, ಪ್ರತಿ ಸರನು ನೀವು ವ್ಯಾಲ್ಯೂ ಅನ್ನ ಸೆಟ್ ಮಾಡಿದಾಗ ನಿಮ್ಮ PC ಅನ್ನ ರೀಸ್ಟಾರ್ಟ್ ಮಾಡೋದನ್ನ ಮಾತ್ರ ಮರಿಬಾರ್ದು ಫ್ರೆಂಡ್ಸ್. ಈ ಮೆಥಡ್ ಫ್ರೆಂಡ್ಸ್ ಬಂದ್ಬಿಟ್ಟು ನಿಮ್ಮ ವಿಂಡೋಸ್ ಸ್ಟಾರ್ಟ್ ಮೆನು ವರ್ಕ್ ಆಗದೆ ಹೋದ್ರೆ ಯಾವ ರೀತಿ ಫಿಕ್ಸ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಅನ್ನು ಒತ್ತಿ. ಮತ್ತೆ ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ಒಂದು ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಬಾಯ್ ಬಾಯ್.